ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ನಾನಿವತ್ತು ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್, ಇದು ದೀಪಾವಳಿ ಹಬ್ಬಕ್ಕೆ ಮಾಡ್ಕೊಳ್ಳೋಂಥ ಒಂದು ಸ್ವೀಟು. ಇದರ ಹೆಸರು ಚೌಡೆ ಅಂತ. ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ಒಂದು ರೀತಿ ನಿಮಗೆ ಹೊಸ ಒಂದು ರೆಸಿಪಿ ಅಂತ ಅನ್ನಿಸ್ಬೋದು. ಎಷ್ಟೊಂದು ಜನಕ್ಕೆ ಇದು ನಮ್ಮ ಸಾಂಪ್ರದಾಯಿಕ ರೆಸಿಪಿಗಳ ಬಗ್ಗೆ ಗೊತ್ತಿರೋದಿಲ್ಲ. ಈ ಸಲ ಇದನ್ನು ಟ್ರೈ ಮಾಡಿ ನೋಡಿ ದೀಪಾವಳಿ ಹಬ್ಬಕ್ಕೆ. ನೋಡಿ, ಇದಕ್ಕೆ ಈಗ ನಾನು ಒಣ ಕೊಬ್ಬರಿನ ತುರಿದಿದ್ದನ್ನು ಒಂದು 2 ದೊಡ್ಡ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪನೇ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಈ ಥರ. ಇದಾದ ನಂತರ ಮತ್ತೆ ಎಳ್ಳು ಹಾಕ್ಕೊಂಡಿದ್ದೀನಿ ಒಂದು 2 ಸ್ಪೂನು. ಈ ಎಳ್ಳನ್ನು ಕೂಡ ಹುರ್ಕೋಬೇಕು. ಇದ್ರ ಜೊತೆಗೇ ನಾನು ಗಸಗಸೆ ಕೂಡ ಒಂದು ದೊಡ್ಡ ಸ್ಪೂನ್ನ ಹಾಕೋತಾ ಇದ್ದೀನಿ. ಎರಡನ್ನೂ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಒಂದು 2 ನಿಮಿಷ ಮಾಡಿಕೊಂಡ್ರೆ ಸಾಕು. ಈಗ ಒಂದು ಬೌಲಲ್ಲಿ ನಾನು ರೋಸ್ಟ್ ಮಾಡ್ಕೊಂಡಿರೋಂಥ ಎಲ್ಲ ಸಾಮಾನುಗಳು ಹಾಕ್ಕೋತಾ ಇದ್ದೀನಿ. ಇದು ಒಣ ಕೊಬ್ಬರಿ, ಗಸಗಸೆ, ಎಳ್ಳು. ಅದಾದ ನಂತರ ನಾನೀಗ ಪುಟಾಣಿ ಪುಡಿನ ಹಾಕ್ಕೋತಾ ಇದ್ದೀನಿ. ಒಂದು 1/4 ಕಪ್ನಷ್ಟು ಹಾಕ್ಕೊಂಡಿದ್ದೀನಿ. ಈಗ ನಾನು ಸಕ್ಕರೆ ಪುಡಿನ ಕೂಡ ಒಂದು 1/4 ಕಪ್ನ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಏಲಕ್ಕಿನ ಹಾಕ್ಕೋಬೇಕು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದು ಕೈಯಿಂದ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗೆಲ್ಲ ಹೊಂದ್ಕೊಳ್ಳುತ್ತೆ. ಈಗ ನೋಡಿ, ಸ್ಟಫಿಂಗ್ ರೆಡಿ ಆಗಿದೆ. ಈಗ ನಾನು ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನು ಮೈದಾ 1 ಕಪ್ ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಆಮೇಲೆ ನಾನು ತುಪ್ಪನ ಬಿಸಿ ಮಾಡ್ಕೊಂಡಿದ್ದೀನಿ, ಒಂದು 2 ದೊಡ್ಡ ಸ್ಪೂನು. ಅದನ್ನು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಈಗ ಇದು ತುಪ್ಪ ಹಾಕ್ಕೊಂಡ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾನು ಹಾಲು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ಸ್ವಲ್ಪನೇ ಹಾಲು ಹಾಕ್ಕೊಂಡು ಕಲಿಸ್ಕೊತಾ ಹೋಗ್ಬೇಕಾಗುತ್ತೆ. ಕಣಕ ರೆಡಿ ಮಾಡ್ಕೋಬೇಕು. ಈ ಕಣಕ ಗಟ್ಟಿಯಾಗಿರ್ಬೇಕು, ಈ ಥರ ಪೂರಿ ಹದದಲ್ಲಿರಬೇಕು, ಚಪಾತಿ ಹದದಲ್ಲ. ಈಗ ಇದನ್ನು ನಾವು ಸ್ವಲ್ಪ ಒಂದು ಅರ್ಧ ಗಂಟೆ ಅಥವಾ ಒಂದು 15-20 ನಿಮಿಷ ತೆಗೆದಿಟ್ರು ಸಾಕು. ಕಣಕ ರೆಡಿಯಾಗಿದೆ. ಈಗ ನಾನು ಸಣ್ಣ ಉಂಡೆಗಳನ್ನ ಮಾಡ್ಕೋತಾ ಇದ್ದೀನಿ. ಪೂರಿನ ಮಾಡ್ಕೊಳ್ಳೋಕ್ಕೆ ಯಾವ ಥರ ಮಾಡ್ಕೋತೀವಲ್ಲ ಆ ಥರ ಉಂಡೆಗಳನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಇದನ್ನು ಒಂದು ವಿಷಯ ನೆನ್ಪಿಟ್ಕೊಳ್ಳೋದ್ರೆ, ಇದು ತುಂಬ ತೆಳ್ಳಗೆ ಲಟ್ಸ್ಕೋಬೇಕು, ದಪ್ಪ ಇರಬಾರ್ದು. ತುಂಬಾ ತೆಳ್ಳಗೆ ಲಟ್ಟಿಸ್ಕೊಂಡು ಸ್ವಲ್ಪ ದೊಡ್ಡ ಸೈಜ್ ಲಟ್ಟಿಸ್ಕೋಬೇಕು. ಯಾಕಂದರೆ ನಾವು ಇದನ್ನು ಆಮೇಲೆ ಮಡಿಸ್ತೀವಿ. ಅದರಿಂದ ನೀವು ಮೊದಲೇ ಸಣ್ಣದು ಮಾಡ್ಕೊಂಡ್ರೆ ಆಮೇಲೆ ಮತ್ತೆ ಇನ್ನಷ್ಟು ಸಣ್ಣದಾಗೋಗುತ್ತೆ. ಅದಕ್ಕೆ ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡ್ಕೋಬೇಕು. ನೋಡಿ, ತೆಳ್ಳಗಿರ್ಬೇಕು, ಈ ಥರ ನಿಮ್ಮ ಕೈ ಕಾಣಬೇಕು ಅದರಿಂದ ಹೊರಗಡೆಯಿಂದ. ನಾನು ಇದಕ್ಕೆ ಈ ಥರ ಫೋರ್ಕ್ ತೊಗೊಂಡು ಚುಚ್ತಾ ಇದ್ದೀನಿ. ಯಾಕಂದರೆ ಇದು ಉಬ್ಬಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ. ಇದು ನಾವು ಪೂರಿ ಥರ ಉಬ್ಬಿಸ್ತಾ ಇಲ್ಲ. ಈಗ ನೋಡಿ, ನಾವು ಪೂರಿ ಏನು ರೆಡಿ ಮಾಡ್ಕೊಂಡಿದ್ವಲ್ಲ, ಇದನ್ನು ನಾನು ಇವಾಗ ಎಣ್ಣೆಯೊಳಗೆ ಹಾಕ್ತಾ ಇದ್ದೀನಿ. ಇದು ಪೂರಿದು ಒಂದು ಕರಿಯೋದು ಒಂದು ನೆನ್ಪಿಟ್ಕೋಬೇಕು ಯಾವಾಗ್ಲೂ. ಇದನ್ನು ಭಾಳ ತನಕ ಕರಿಯೋದಲ್ಲ. ಇದು ಒಂದು 10 ಸೆಕೆಂಡ್ ಒಳಗೇ ನಾವು ಅವಾಗ ಭಾಳ ಬೇಗ ತಿರುವು ಹಾಕ್ಕೊಂಡ್ಬಿಟ್ಟು ತೆಗೆದುಬಿಡ್ಬೇಕು. ಆಮೇಲೆ ಇದು ಹಾರ್ಡ್ ಆಗಿಬಿಡುತ್ತೆ, ಗಟ್ಟಿ ಆಗಿಬಿಡುತ್ತೆ. ನೀವು ಭಾಳ ತನಕ ಇಟ್ಟರೆ ನಾವು ಅವಾಗೇ ಗಟ್ಟಿ ಆಗಿಬಿಟ್ರೆ ನಮ್ಗೆ ಆಮೇಲೆ ಸ್ಟಫಿಂಗ್ ಹಾಕೋಕ್ಕಾಗಲ್ಲ. ಅದಕ್ಕೆ ನಾವು ಇದನ್ನು ಬೇಗ ತಗೋಬೇಕು. ಒಂದು 15-20 ಸೆಕೆಂಡ್ ಅಷ್ಟೇ. ನೋಡಿ, ಈ ಥರ ರೆಡಿಯಾಗಿದೆ ಇವಾಗ. ಇದು ತಕ್ಷಣವೇ ತೆಳಗಿಳಿಸಿದ ತಕ್ಷಣವೇ ಇದಕ್ಕೆ ಸ್ಟಫಿಂಗ್ ಹಾಕೋಬೇಕು. ಇದು ನಾವು ಭಾಳ ತನಕನೂ ವೇಟ್ ಮಾಡಬಾರ್ದು. ಯಾಕಂದರೆ ಆಮೇಲೆ ಇದು ಸ್ಟಫಿಂಗ್ನ ಹಿಡ್ಕೊಳ್ಳೋದಿಲ್ಲ. ಆಮೇಲೆ ತಿರುವ ಹಾಗೆ ಮಡ್ಚಿ ಹಾಕೋಕ್ಕೂ ಬರೋದಿಲ್ಲ ನಮಗೆ. ನೋಡಿ, ಈ ಥರ. ಈಗ ನಾವು ಫಸ್ಟು ಒಂದು ಸೆಮಿ ಸರ್ಕಲ್ ಮಾಡ್ಕೊಂಡ್ವಿ. ಆಮೇಲೆ ಮತ್ತೆ ಅದನ್ನು ಕೂಡ ಹಿಂಗೆ ತಿರುವಾಕಿ ಈ ಬಾದಾಮಿ ಆಕಾರದಲ್ಲಿ ಬಂದ ಕಡೆಗೆ ನೋಡಿ, ಈ ಥರ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಈ ಥರ ಇವಾಗ ಈ ಸ್ಟಫಿಂಗ್ ಕೂಡ ಹೊರಗೆ ಬೀಳೋದಿಲ್ಲ. ಇದನ್ನು ಗಟ್ಟಿಯಾಗಿ ಇಟ್ಕೊಳ್ಳುತ್ತೆ. ಅದಾದ ನಂತರ ನೋಡಿ, ಶೇಪ್ ಕೂಡ ನಾವು ಫಾರ್ಮ್ ಮಾಡ್ಬೋದು. ಇಲ್ಲಾಂದರೆ ಶೇಪ್ನ ಮಾಡೋದು ಕಷ್ಟ ಆಗುತ್ತೆ. ನೋಡಿ, ಈ ಥರ ಎಷ್ಟು ಚೆನ್ನಾಗಾಗಿದೆ ಇವಾಗ ಅಂತ. ಇದನ್ನು ಮೊದಲಿಗೆ ನಿಮಗೆ ಮೆತ್ತಗಿದೆ ಅನಿಸುತ್ತೆ. ಒಂದು ಅರ್ಧ ಗಂಟೆ ಬಿಟ್ಟರೆ ಇದು ಗಟ್ಟಿಯಾಗಿಬಿಡುತ್ತೆ. ತಿನ್ನೋಕ್ಕೆ ತುಂಬಾ ರುಚಿಯಾಗಿರುತ್ತೆ. ನೋಡಿ, ಇದು ಹಾರ್ಡ್ ಆಗಿದೆ ಈಗ. ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ ಇದು. ನೋಡಿದ್ರಲ್ಲ, ಈ ಥರ ಹೊಸ ಒಂದು ರೆಸಿಪಿನ ದೀಪಾವಳಿ ಹಬ್ಬಕ್ಕೆ ಮಾಡ್ಕೊಂಡು ನೋಡಿ. ಆಮೇಲೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.